ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಆ ವಿಡಿಯೋ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಇವಾಗ ನಾನು ವಿಡಿಯೋನ ಸ್ಕಿಪ್ ಮಾಡಿದೆ, ಪೂರ್ತಿಯಾಗಿ ನೋಡಿ. ಆಮೇಲೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಅಂತ ಅಂದರೆ ಸದ್ಯಕ್ಕೆ ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕಂತಂದರೆ ಅದಕ್ಕೆ ಒಂದು ನಿಯಮ ಅಂತ ಇರುತ್ತೆ. ಅಂದರೆ ನಮ್ಮದು ರಿಯಲ್ ಫ್ಯಾಕ್ಟ್ ಅಂತ ನಾವು ಹಾಕಬೇಕು. ನಾನು ಕೇಳಿರೋ ಪ್ರಕಾರ ನನ್ನ ಫ್ರೆಂಡ್ಸ್ ಜೊತೆ ನಂದು ವಿಡಿಯೋ ವ್ಯೂಸ್ ಬರ್ತಾಯಿಲ್ಲ ಹಾಗೆ ಹೀಗೆ ಅಂತ ಹೇಳಿದಾಗ ನನ್ನ ಕಡೆ ಒಂದಿಷ್ಟು ಸ್ವಲ್ಪ ಜನ ಫ್ರೆಂಡ್ಸ್ ಹೇಳಿದ್ರು, ಯೂಟ್ಯೂಬ್ ಅಂದರೆ ತುಂಬ ಬಿಲ್ಡಪ್ ಕೊಡಬೇಕು, ಆಮೇಲೆ ಇಲ್ಲದೆ ಇರೋದು ಇದ್ದಿರೋ ವಿಷಯನ ಎಲ್ಲ ಮಿಕ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿದರೆ ತುಂಬಾ ಗ್ರೋತ್ ಆಗುತ್ತೆ ಅಂತ ಹೇಳಿದರು. ಹೌದು, ನಿಜಾನೇ. ಯೂಟ್ಯೂಬಲ್ಲಿ ತುಂಬ ಬಿಲ್ಡಪ್ ಕೊಟ್ಟರೆ ವ್ಯೂಸ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಶೇರ್ ಬರುತ್ತೆ, ಆಮೇಲೆ ಲೈಕ್ ಬರುತ್ತೆ, ಎಲ್ಲನೂ ಬರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಯೂಟ್ಯೂಬ್ ಅಂದರೆ ಸುಮ್ಮನೆನಾ, ಫೇಕಾ? ಇದ್ರ ಬಗ್ಗೆ ನಾವು ಮುಂದೆ ಮಾತಾಡೋಣ ಬನ್ನಿ. ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಏನಂತಂದರೆ ಯೂಟ್ಯೂಬ್ ಅಂದರೆ ಅಷ್ಟು ಸುಲಭದ ವಿಷಯ ಅಲ್ಲ. ಯೂಟ್ಯೂಬ್ ಅಂದರೆ ತುಂಬಾ ನಂಬಿರಬೇಕು. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ನಾವು ಯೂಟ್ಯೂಬ್ ಮೇಲೆ ನಂಬಿಕೆ ಇರಬೇಕು. ಯಾಕಂತಂದರೆ ಯೂಟ್ಯೂಬ್ ಬಿಲ್ಡಪ್ ಕೊಡೋದು, ಬಿಲ್ಡಪ್ ಮಾತಾಡ್ಕೊಳ್ಳೋದು, ಇಲ್ಲದೇ ಇರೋವಂಥ ಆಡಂಬರವನ್ನು ನಾವು ಯೂಟ್ಯೂಬ್ ಜೊತೆ ಶೇರ್ ಮಾಡ್ಕೊಳ್ಳೋದು, ಇದೆಲ್ಲ ಬೇಕಾ ನಮಗೆ? ನಾನು ಹೇಳ್ತಿರೋದು ಅಂದರೆ ಯೂಟ್ಯೂಬ್ ಜೊತೆ ಅಷ್ಟೊಂದು ನಾವು ಗೇಮ್ ಮಾಡೋಕ್ಕಾಗುತ್ತಾ? ಅಂದರೆ ನಾವು ರಿಯಲ್ ಫ್ಯಾಕ್ಟ್ ಇದ್ದಿರೋದೇ ಇದ್ದಂಗೆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಬರಬೇಕು. ಯಾಕಂತಂದರೆ ಸ್ವಲ್ಪ ನಮ್ಮದು ಇಷ್ಟೇ ಪುಟ್ಟದಾಗಿ ವಿಷಯ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ ಅದನ್ನೇ ದೊಡ್ಡದಾಗಿ ಬಣ್ಣ ಹಚ್ಚಿ ಪಾಲಿಷ್ ಮಾಡಿ ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋಕ್ಕೆ ಯೂಟ್ಯೂಬ್ ನಮಗೆ ಫಿಲ್ಟರ್ ಮಾಡಲ್ಲ. ಇದು ಕೇಳ್ತಿರೋ ಪ್ರಶ್ನೆ. ಬಿಲ್ಡಪ್ ಕೊಡಬೇಕು ಯೂಟ್ಯೂಬ್ ಜೊತೆ ನಾವು ಸುಮ್ಮನೆ ನಾವು ಏನಾದರೂ ಒಂದು ಫೇಕ್ ವಿಡಿಯೋಸ್ಗಳನ್ನ ಬಿಡೋದು, ಅದೆಲ್ಲ ಯಾಕೆ ಬೇಕು? ಇದು ನಾನು ಹೇಳ್ತಿರ್ತೀನಿ. ಯೂಟ್ಯೂಬ್ ನಾವು ಯೂಸ್ ಬರಬೇಕು ಹಾಗೆ ಹೀಗೆ ಅಂತಂದರೆ ಬಿಲ್ಡಪ್ ಕೊಡೋದು ಸಾಧ್ಯ ಇಲ್ಲ. ಯಾಕಂತಂದರೆ ನಾನು ಕೇಳಿರೋ ಪ್ರಕಾರ ನನಗೆ ವೀಡಿಯೋಸ್ಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ನಂದು ಮೊನಟೈಸ್ ಆಗ್ತಾ ಇರಲಿಲ್ಲ, ಹಾಗೆ ಹೀಗೆ, ಆಮೇಲೆ ವಾಚ್ ಅವರ್ಗೆ ಆಗ್ತಿರಲಿಲ್ಲ, ಲೈಕ್ ಬರ್ತಿರಲಿಲ್ಲ. ಈ ಥರ ಸ್ವಲ್ಪ ನಾನು ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡಿದೆ. ಆ ಟೈಮಲ್ಲಿ ನನಗೆ ಅವ್ರು ಸಜೆಷನ್ ಕೊಟ್ಟರು. ಏನಂತಂದರೆ ನೀವು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡಬೇಕು ಅಂತ ಹೇಳಿದರು. ನನಗೆ ಆ ಕ್ಷಣದಲ್ಲಿ ಏನು ಅನ್ನಿಸ್ತು, ಹೌದಲ್ವಾ? ಯಾಕಂತಂದರೆ ಯಾರಿಗೆ ಆಗಲಿ ಅದು ಒಂದು ಸೆಕೆಂಡಲ್ಲಿ ಎಸ್ ಅಂತ ಅನ್ನಿಸುತ್ತೆ. ಯಾಕಂತಂದರೆ ಹೌದು, ಯೂಟ್ಯೂಬ್ ಅಂದರೆ ತುಂಬ ಬಿಲ್ಡಪ್ ಕೊಡಬೇಕು, ಹಾಗೆ ಒಂದು ಸೆಕೆಂಡಲ್ಲಿ ಆ ಥರ ಅವ್ರ ಕಡೆಯಿಂದ ನನಗೆ ಉತ್ತರ ಬಂದಾಗ ನನಗೆ ಒಂದು ಸೆಕೆಂಡಲ್ಲಿ ಅನ್ನಿಸ್ತು. ಆಮೇಲೆ 1 ಸೆಕೆಂಡ್ ಮಾತ್ರ ಅನಿಸಿದ್ದು ಎಸ್ ಅಂತ. ಬಟ್ ನಾನು ಇನ್ನಿಷ್ಟು ಸೆಕೆಂಡ್ಗಳು, ನಿಮಿಷಗಳು, ಅವರ್ಗಳು, ದಿನಗಳು ಯೋಚನೆ ಮಾಡಿದೆ. ಬಟ್ ಯೂಟ್ಯೂಬ್ ಅಷ್ಟು ಸುಲಭದ ವಿಷಯ ಅಲ್ಲ. ಬಿಲ್ಡಪ್ ಏನಕ್ಕೆ ಕೊಡಬೇಕು? ಬಿಲ್ಡಪ್ ಕೊಟ್ಟರೆ ಯೂಟ್ಯೂಬ್ ಮಾಡಬೇಕಾ? ಯಾಕೆ ನಮ್ಮ ರಿಯಲ್ ಫ್ಯಾಕ್ಟ್ ಅಂದರೆ ಯೂಟ್ಯೂಬ್ ಅವ್ರು ತಗೊಳ್ಳಲ್ವ, ಬಿಲ್ಡಪ್ ಕೊಡಬೇಕು. ಜನರು ನಮಗೆ ಸುಮ್ಮನೆ ದೊಡ್ಡದಾಗಿ ಆಡಂಬರ ನಾವು ಹೇಳ್ಕೊಂಡು ಹೋದರೆ ಜನರು ಕೂಡ ನಂಬ್ತಾರ. ಆಮೇಲೆ ಅವರೇನೇ ಎಲ್ಲ ನಮ್ಮದೇನು ಸುತ್ತಮುತ್ತಲಿರುವಂಥ ಅಥವಾ ನಮ್ಮ ಅಕ್ಕಪಕ್ಕದವರು ಎಲ್ಲರೇನು ಕಣ್ಮುಚ್ಚಿರ್ತಾರೆ. ಬಿಲ್ಡಪ್ ನಾವು ಯಾಕೆ ತೊಗೋಬೇಕು ಯೂಟ್ಯೂಬಲ್ಲಿ? ಯಾಕೆ ನಮ್ಗೆ ರಿಯಲ್ ಫ್ಯಾಕ್ಟ್ ಇದ್ದಿದ್ದು ಜನ ನೋಡಲ್ವ, ಇಷ್ಟ ಆಗಲ್ವ ಜನರಿಗೆ. ಆಮೇಲೆ ಯೂಟ್ಯೂಬರಿಗೆ ಕೂಡ ಇಷ್ಟ ಆಗಲ್ವ ನಮ್ಗೆ ರಿಯಲ್ ಫ್ಯಾಕ್ಟ್ ಹೇಳಿದ್ರೆ. ಯಾಕೆ ನಮ್ಮದು ಪುಟ್ಟನ ಮನೆಯೇ ಇರಲಿ, ಅಥವಾ ನಾವು ಕೆಲಸ ಇದ್ದದೇ ಇರಲಿ, ಅಥವಾ ನಾವು ಕೆಲಸ ಇಲ್ಲದೇ ಇರಲಿ, ಆಮೇಲೆ ನಾವು ಡೈಲಿ ಲಾಗೇ ಮಾಡಲಿ, ನಾವು ಅಂತ ಕೆಲಸದೇ ಲಾಗ್ ಮಾಡಲಿ, ಮಕ್ಕಳ ಜೊತೆ ಮಾಡಲಿ, ಏನೇ ಮಾಡಲಿ, ನಾವು ಇದ್ದಂಗೆ ಹಾಕೋಕ್ಕೆ ಏನು ತೊಂದರೆ ನಮಗೆ? ನಾವು ಸುಳ್ಳು ಮಾಡಿ ಆಮೇಲೆ ಫೇಕ್ ವಿಡಿಯೋಸ್ಗಳನ್ನು ಬಿಟ್ಟು ತುಂಬ ದೊಡ್ಡದಾಗಿ ಆಮೇಲೆ ಜನರನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ಬೇಕಾ? ಬೇಡ. ಯೂಟ್ಯೂಬ್ ಜೊತೆ ಆಟ ಆಡೋಕ್ಕೆ ಹೋಗಬೇಡಿ. ನಾವು ಈ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಬಿಡ್ಬೇಕಂತಂದರೆ ನಮ್ಮ ರಿಯಲ್ ಜೀವನನೇ ನಾವು ಯೂಟ್ಯೂಬ್ ಜೊತೆ ಶೇರ್ ಮಾಡಬೇಕು. ಆಮೇಲೆ ನಾವು ಮಾಡ್ತಿರುವಂಥ ಕೆಲಸ ಆಗಲಿ ಅಥವಾ ಡೈಲಿ ಲಾಗ್, ಮನೆಯಲ್ಲಿರುವಂಥ ಕೆಲಸ, ಪ್ರತಿಯೊಂದು ಏನೇ ಇದ್ರೂ ಕೂಡ ನಮ್ದು ರಿಯಲ್ ಆಗಿ ಇರಬೇಕು. ಬಿಲ್ಡಪ್ ಬೇಡಕಂದ್ರೆ. ಯಾಕಂತಂದರೆ ಬಿಲ್ಡಪ್ ಕೊಟ್ಟರೆ ನಮಗೆ ಬಿಲ್ಡಪ್ ಕೊಡದೇ ಇದ್ದರೆ ನಮಗೆ ಯೂಟ್ಯೂಬ್ ಅವ್ರು ತಗೊಳ್ಳೋಲ್ವಾ? ಬೇಡ. ಯಾಕಂದರೆ ನಮ್ಗೆ ಯೂಸ್ ಬರಬೇಕು, ನಮಗೆ ಇದನ್ನಾಗಬೇಕು, ನಾವು ಬೆಳಿಬೇಕು ಅಂತಂದರೆ ನಮ್ಮ ರಿಯಲ್ ಫ್ಯಾಕ್ಟ್ ನಾವು ಗುಡಿಸಲ್ ಮನೆಯಲ್ಲೇ ಇರಲಿ, ಅಥವಾ ನಾವು ದೊಡ್ಡದಾದ ಒಂದು ಅರಮನೆಯಲ್ಲೇ ಇರಲಿ, ಅಥವಾ ನಾವು ಯಾವ ಥರನ ಡ್ರೆಸ್ ಸೆನ್ಸೇ ಆಗಲಿ, ಏನೇ ಆಗಲಿ, ನಮ್ಮ ರಿಯಲ್ ಇದ್ದಂಗೆ ಹಾಕಿದ್ರೆ ಅದು ಒಂದು ವ್ಯಾಲ್ಯೂ. ಯಾಕಂತಂದರೆ ಸುಮ್ಮನೆ ನಾವು ಬಣ್ಣ ಬೆಳಿಬೇಕು. ಬಣ್ಣ ಬೆಳೆಯೋದು ಎಷ್ಟು ಹೇಳಿ,
ರಿಯಲ್ ಲೈಫಲ್ಲಂತೂ ಪೂರ್ತಿ ಜೀವನ ಪೂರ್ತಿ ಅಂತೂ ಬಣ್ಣ ಬಳಿಯೋಕ್ಕಾಗಲ್ಲ. ಯಾಕಂತಂದರೆ ನಾವು ಡ್ರಾಮಾನೇ ಮಾಡಲಿ ಅಥವಾ ನಾವು ಒಂದು ಏನು ಮೇಕಪ್ ಹಾಕ್ಕೊಂಡ್ರು ಅಥವಾ ನಾವು ಫಂಕ್ಷನ್ಗಳಿಗೆ ಮೇಕಪ್ ಹಾಕ್ಕೊಂಡ್ರು ಸ್ವಲ್ಪ ಎಲ್ಲಿವರೆಗೂ ಫಂಕ್ಷನ್ ಇರೋವರೆಗೂ ಮಾತ್ರ ಮೇಕಪ್ ಇರುತ್ತೆ. ಫಂಕ್ಷನ್ ಆದಮೇಲೆ ಮತ್ತೆ ನಾವು ರಿಯಲ್ ಆಗಿ ಇರಬೇಕಾಗುತ್ತೆ. ಆಮೇಲೆ ನಾವು ನಾಟಕಗಳನ್ನು ಮಾಡಬೇಕು. ನಾವು ಏನೋ ಒಂದು ಡ್ರಾಮಾ ಆ್ಯಕ್ಟಿಂಗ್ ಏನೋ ಆದರೂ ಮಾಡ್ತೀವಿ ಅಂತಂದರೆ ನಾವು ಅದು ಮುಗಿಯೋವರೆಗೂ ಮಾತ್ರ ಮೇಕಪ್ ಇರುತ್ತೆ. ಅದಾದಮೇಲೆ ನಮ್ಮ ರಿಯಲ್ ಅಂದರೆ ನಮ್ಮದು ಬಣ್ಣ ಕಳಿಸಿ ಹೋಗ್ಬಿಡುತ್ತೆ. ಹಾಗಾಗಿ ಯಾಕೆ ಬೇಕು ನಮಗೆ? ನಾವು ರಿಯಲ್ ಹಾಕ್ಕೊಂಡ್ರೆ ಪರ್ಮನೆಂಟ್ ಆಗಿರುತ್ತೆ. ಬಣ್ಣ ಬೆಳ್ಕೊಂಡು ಜೀವನ ಮಾಡೋದು ಅದು ಯಾಕೋ ಇಷ್ಟ ಆಗಲ್ಲ. ಬಟ್ ನಾನು ಬಿಲ್ಡಪ್ ತೊಗೊಂಡು ವಿಡಿಯೋ ಮಾಡೋಕ್ಕೂ ನಮ್ಗೆ ಇಷ್ಟ ಆಗಲ್ಲ. ಯಾಕಂದರೆ ರಿಯಲ್ ಫ್ಯಾಕ್ಟಿಂದನೇ ನಾವು ವಿಡಿಯೋಸ್ ಮಾಡಿದ್ರೆ ನಮ್ಮ ಜನನೂ ಬರ್ತಾರೆ, ನಾವು ಬೆಳೀತಾ ಇರ್ತೀವಿ. ಆಮೇಲೆ ಓವರ್ ಬಿಲ್ಡಪ್, ಓವರ್ ಆ್ಯಕ್ಟಿಂಗ್ ಯಾಕೆ ಬೇಕು ನಮ್ಗೆ ಅವೆಲ್ಲ ಅಲ್ವಾ? ಓವರ್ ಆ್ಯಕ್ಟಿಂಗ್ ಮಾಡೋದ್ರಿಂದ ಜನ ಬರ್ತಾರೆ, ಯೂಟ್ಯೂಬಲ್ಲಿ ನಾವು ಗ್ರೋತ್ ಆಗುತ್ತೆ, ಆಗುತ್ತೆ, ವ್ಯೂಸ್ ಬರುತ್ತೆ, ವಾಚ್ ಅವರ್ ಬರುತ್ತೆ, ಪೇಮೆಂಟ್ ಬರುತ್ತೆ, ಹಾಗೆ ಹೀಗೆ ಏನು ಬೇಡ. ನಾವು ಇದ್ದಂಥದ್ದೇ ವಿಡಿಯೋಸ್ಗಳನ್ನು ಮಾಡೋಣ. ನಾವು ಎಲ್ಲಿರ್ತೀವಿ, ಹೇಗಿರ್ತೀವಿ, ಯಾವ ಜಾಗದಲ್ಲಿರ್ತೀವಿ, ಹಾಗೆ ಹೀಗೆ ನಾವು ಏನು ಪ್ರೆಸೆಂಟ್ ಆಗಿರ್ತೀವಲ್ಲ ಅದನ್ನು ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಅದು ಒಂದು ಅರ್ಥ. ಸುಮ್ಮನೆ ಬಿಲ್ಡಪ್ ಕೊಟ್ಕೊಂಡು ಬೇಡ ಅಲ್ವಾ? ಯಾಕಂದರೆ ನಮ್ಮದು ಈ ಸದ್ಯಕ್ಕೆ ಯೂಟ್ಯೂಬ್ ಅಂತಂದರೆ ಜನ ನೋಡಲಿ, ಯೂಟ್ಯೂಬರ್ ನೋಡಲಿ, ಬಟ್ ಅದೆಲ್ಲನೂ ಫಿಲ್ಟರ್ ಮಾಡಿ ನೋಡ್ತಿರ್ತಾರೆ. ನಾವು ಅದ್ರ ಜೊತೆ ಆಟ ಆಡ್ಕೊಂಡು ಇರೋದು ಸರಿ ಅಲ್ವ? ಯಾಕಂತಂದರೆ ಬಿಲ್ಡಪ್ ಓವರ್ ಆ್ಯಕ್ಟು ಆ ಥರ ಈ ಥರ ಯಾಕೆ ಬೇಕು ಅವೆಲ್ಲ ನಮಗೆ? ನಾವು ಇದ್ದದ್ದೇನೆ ನಾವು ವಿಡಿಯೋ ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಹೇಳ್ತೀನಿ. ಆಮೇಲೆ ಯಾರೋ ಕೂಡ ಓವರ್ ಆ್ಯಕ್ಟ್ ಮಾಡಿ ಹಾಗೆ ಅಂದ್ಕೊಂಡು ನಾವು ವೀಡಿಯೋಸ್ ಮಾಡಿದ್ರೆ ಯೂಟ್ಯೂಬಲ್ಲಿ ಖಂಡಿತ ಬೆಳೆಯಲ್ಲ ನಾವು. ಯಾಕಂದರೆ ಒಂದು ಸಲ ನಾವು ಬಣ್ಣ ಬೆಳೆದಿದ್ದು ಕಳಚಿ ಬಿದ್ದರೆ ರಿಯಲ್ ಗೊತ್ತಾಗುತ್ತೆ. ಹಾಗಾಗಿ ನಾವು ಓವರ್ ಆ್ಯಕ್ಟ್ ಮಾಡೋದಾಗಲಿ, ತುಂಬ ಬಿಲ್ಡಪ್ ಕೊಡೋದಾಗಲಿ ಈ ಯೂಟ್ಯೂಬಲ್ಲಿ ಮಾಡೋದು ಬೇಡ. ನಮ್ಮದು ಇದ್ದದ್ದೇ ನಾವು ಮಾಡೋಣ. ಆಮೇಲೆ ನಾವು ಇರೋದನ್ನೇ ತೋರಿಸೋಣ. ನಾವು ಇದ್ದಿದ್ದು ಎಕ್ಸ್ಟ್ರಾ ಮಸಾಲೆ ಹಾಕಿ ಯಾಕೆ ಮಾಡಬೇಕು? ಮಸಾಲೆ ಹಾಕೋದು ನಾವು ಡೈಲಿ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಿದ್ದೀನಿ. ನಾವು ಮಸಾಲೆ ಹಾಕಿ ನಾವು ಆಹಾರ ಎಷ್ಟು ದಿನ ಸೇವನೆ ಮಾಡ್ತೀವಿ? ಮಸಾಲೆ ಇರೋವರೆಗೂ, ಹಣ ಇರೋವರೆಗೂ, ಅಥವಾ ನಮ್ಮ ಟೇಸ್ಟ್ ಇರೋವರೆಗೂ ನಾವು ಟೇಸ್ಟನ್ನು ಮಾಡ್ತಿರ್ತೀವಿ. ಯಾಕಂದರೆ ಡೈಲಿ ಮಸಾಲೆ ಹಾಕಿ ತಿನ್ನೋದ್ರಿಂದ ನಮ್ಮ ಹೆಲ್ತ್ನೂ ಸರಿ ಇರೋಲ್ಲ, ನಮ್ಮ ನಾಲ್ಗೆ ಟೇಸ್ಟ್ ಕೂಡ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಮಸಾಲೆ ಅಂತೂ ಬೇಡ. ನಾವು ಇದ್ದಿದ್ದೇನೆ ನಾವು ತರಕಾರಿನ ತಿನ್ನಲಿ, ಬೆಳೆಕಾಳನ್ನೇ ತಿನ್ನಲಿ, ಅದು ತಿನ್ಕೊಂಡೇ ಇರೋಣ. ಎಕ್ಸ್ಟ್ರಾ ಮಸಾಲೆ ಹಾಕಿದ್ರೆ ಅದು ಟೇಸ್ಟ್ ಕೆಡುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಟು ಓವರ್ ಆ್ಯಕ್ಟ್ ಮಾಡಿದ್ರೆ ಅದು ಕೂಡ ಎಲ್ಲ ಫೇಕ್ ಆಗಿಬಿಡುತ್ತೆ. ಅದಕ್ಕಾಗಿ ಯಾರು ಬಿಲ್ಡಪ್ ಕೊಟ್ಕೊಂಡು ಮಾಡೋದು ಬೇಡ. ಇವಾಗ ನಾವು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ. ಟೇಸ್ಟ್ ನೋಡ್ತಿರ್ತೀವಿ ನಾವು. ಯಾವುದೇ ಒಂದು ಆಹಾರ ಆಗಲಿ ಅಥವಾ ಹಣ್ಣು, ಒಂದು ರುಚಿ, ಹುಳಿ, ಖಾರ, ಉಪ್ಪು ನೋಡ್ಬೇಕಂದ್ರೆ, ಟೇಸ್ಟ್ ನೋಡ್ಬೇಕಂತಂದರೆ ನಾವು ನಾಲಿಗೆ ತುದಿಯಲ್ಲೇ ನಮಗೆ ರುಚಿ ಗೊತ್ತಾಗುತ್ತೆ. ಇದು ಖಾರನೋ, ಹುಳಿನೋ, ಉಪ್ಪು ಏನು ಅಂತ. ಹಾಗಾಗಿ ನಾವು ಟೇಸ್ಟ್ ನಾವು ಅದನ್ನು ಅಗಿಬೇಕು, ಅದನ್ನು ನಾವು ಅರಗಿಸ್ಬೇಕು ಅಂತಂದರೆ ನಾವು ಬಾಯಲ್ಲಿ ಹಾಕೊಂಡು ತಿಂತಿರ್ತೀವಿ. ಹಾಗಾಗಿ ನಾವು ರುಚಿ ನೋಡ್ಬೇಕಂತಂದರೆ ನಾಲ್ಗೆ ಟೇಸ್ಟಲ್ಲೇ ಗೊತ್ತಾಗುತ್ತೆ, ತುದಿಯಲ್ಲೇ. ಅದು ಕೂಡ ನಾವು ಒಳಗೆ ಅರಗಿಸ್ಕೊಂಡು ನಾವು ಮಾಡಿದ್ರೆ ಇದು ಉಪ್ಪು, ಹುಳಿ, ಖಾರ ಟೇಸ್ಟ್ ಇದೆನೋ, ನಾವು ತಿನ್ನಬೇಕೋ ಬೇಡೋ ಅನ್ನೋದು ನಮ್ಮ ನಾಲಿಗೆ ಬಾಯಿಗೆ ಹೇಳುತ್ತೆ. ಹಾಗಾಗಿ ನಾವು ಎಕ್ಸ್ಟ್ರಾ ಓವರ್ ಬಿಲ್ಡಪ್ ಕೊಡೋದು ನಾವು ಕ್ಷಣಿಕ ಮಾತ್ರ ಆಗುತ್ತೆ. ಹಾಗಾಗಿ ನಾವು ಹೇಗೆ ಉಪ್ಪು, ಹುಳಿ, ಖಾರ ನೋಡಿ ನಾವು ಟೇಸ್ಟ್ ಆಗಿರ್ತೀವೋ ಹಾಗೆ ನಮ್ಮದು ಜೀವನ ಹೇಗಿದೆ ಹಾಗೇ ನಾವು ವಿಡಿಯೋ ಮಾಡಿಕೊಂಡಾಗ ಹೋಗೋಣ. ಓವರ್ ಆ್ಯಕ್ಟು ಬೇಡ, ಇದು ಬಿಲ್ಡಪ್ ಕೊಟ್ಕೊಂಡು ಹೋಗೋದು ಬೇಡ. ಯಾಕಂತಂದರೆ ಬಿಲ್ಡಪ್ ಇದು ಕೊನೆವರೆಗೂ ಇರಲ್ಲ, ಓವರ್ ಆ್ಯಕ್ಟು ಕೂಡ ಕೊನೆವರೆಗೂ ಇರಲ್ಲ. ನಾವು ಇದ್ದಿದ್ದೇ ನಮ್ಮ ನಿಜ ಜೀವನವೇ ನಮ್ಮ ಜೊತೆ ಇರೋದು, ನಮ್ಮ ಕೊನೆವರೆಗೂ ಇರೋದು. ಆಮೇಲೆ ನಮ್ಮ ಜನ ನಂಬೋದು ಕೂಡ ನಾವು ಇದ್ದಿದ್ದೇ ರಿಯಲ್ ಲೈಫನ್ನೇ ನಮ್ಮ ಜನ ನಂಬೋದು. ಓವರ್ ಬಿಲ್ಡಪ್ ಇದ್ದರೆ ಇವರು ಓವರ್ ಬಿಲ್ಡಪ್ ಕೊಟ್ಟು ತುಂಬ ವಿಡಿಯೋಸ್ಗಳನ್ನು ಹಾಗೆ ಹೀಗೆ ಮಾಡ್ತಾರೆ ಅಂತ ಅನ್ಕೋತಾರೆ. ಹಾಗಾಗಿ ನಮ್ಮ ರಿಯಲ್ ಲೈಫೇ ನಮಗೆ ಕೊನೆವರೆಗೂ ಕೈ ಹಿಡಿಯೋದು. ನಾವು ಇದ್ದದ್ದನ್ನೇ ನಾವು ವಿಡಿಯೋಗಳನ್ನು ಮಾಡೋಣ. ಓವರ್ ಆ್ಯಕ್ಟ್ ಬೇಡ. ಓವರ್ ಆ್ಯಕ್ಟ್ ಮಾಡಿದ್ರೆ ಆಮೇಲೆ ತುಂಬ ನಾವು ಬಿಲ್ಡಪ್ ಕೊಟ್ಕೊಂಡು ಮಾಡಿದ್ರೆ ನಾವು ಹಾಗೆ ಇದ್ದೀವಿ, ಹೀಗೆ ಇದ್ದೀವಿ ಅಂತ ಅಂದ್ಕೊಂಡ್ರೆ ಸದ್ಯಕ್ಕೆ ಹೀಗೆ ನಾವು ಹೀಗೆ ಇದ್ದೀವಿ. ಆಮೇಲೆ ನಾವೇನು ಮಹಾರಾಣಿ ವೇಷ ಹಾಕಿದ್ರೆ ನಾವು ಜೀವನ ಪೂರ್ತಿ ಮಹಾರಾಣಿ ವೇಷ ಹಾಕೋಕ್ಕಾಗುತ್ತಾ? ಅದು ನಾವು ಒಂದು ಆ್ಯಕ್ಟ್ ಮಾಡೋ ತನ ಅಷ್ಟೇ ನಮ್ಮದು ಮಹಾರಾಣಿ ವೇಷ ಇರುತ್ತೆ. ಹಾಗಾಗಿ ನಾವು ರಿಯಲ್ ಲೈಫನ್ನೇ ನಮ್ದು ಏನಿದೆ ನಮ್ದು ಅದೇ ಲೈಫ್ ನಮಗೆ ಹೋಗೋಣ. ಬಿಲ್ಡಪ್ ಅಂತೂ ಬೇಡವೇ ಬೇಡ ಅಂತ ಹೇಳ್ತೀನಿ. ನಿಮಗೆ ಇದು ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಕಮೆಂಟ್ ಮೂಲಕ ನಾನು ಹೇಳಿರೋದು ಸರಿನಾ ತಪ್ಪು ಅಂತ ಹೇಳಿ. ನಾನು ನನ್ನ ಅನಿಸಿಕೆ ಪ್ರಕಾರ ನಾನು ಸರಿನೇ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಬಟ್ ಬಿಲ್ಡಪ್ ನನಗೆ ಬೇಕಾಗಿಲ್ಲ. ಬಿಲ್ಡಪ್ ತೊಗೊಂಡು ಜನರನ್ನು ನಂಬಿಸೋದು ನನಗೆ ಬೇಕಾಗಿಲ್ಲ. ಬಿಲ್ಡಪ್ ಮಾಡಿ ಓವರ್ ಆ್ಯಕ್ಟ್ ಮಾಡಿ ಯೂಟ್ಯೂಬಲ್ಲಿ ನಾನು ಸಂಪಾದನೆ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ನಾನು ಮಾತಾಡಿರೋ ಮಾತು ನಿಜ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಓವರ್ ಆ್ಯಕ್ಟ್ ಬೇಡ. ನನಗೆ
ಹೇಳಿ ಇಲ್ಲ ಓವರ್ ಆ್ಯಕ್ಟ್ ಮಾಡೋದ್ರಿಂದ ಬಿಲ್ಡಪ್ ತೊಗೊಳೋದ್ರಿಂದ ಯೂಟ್ಯೂಬಲ್ಲಿ ಬೆಳಿತೀರಾ ಅಂತ ಅಂದಿದ್ರು. ಬಟ್ ನನಗದು ಇಷ್ಟ ಇಲ್ಲ, ಓವರ್ ಆ್ಯಕ್ಟು ಬೇಡ, ನಾನು ಆ ಥರ ಬೆಳೆಯೋಕ್ಕೂ ನನಗೆ ಇಷ್ಟ ಆಗಲ್ಲ. ಯಾಕಂತಂದರೆ ನಾವು ರಿಯಲ್ ಲೈಫಲ್ಲಿ ನಾವು ಜೀವನನೇ ನಮಗೆ ಕೊನೆವರೆಗೂ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಮ್ಮೆ ಕೇಳ್ತಿದ್ದೀನಿ, ನನ್ನ ವಿಡಿಯೋನ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಾದರೆ ಕ್ಷಮೆ ಇರಲಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.